ಫಿಲ್ಮಿ ಬೀಟ್ಗೆ ಸ್ವಾಗತ. ನಾನು ಶ್ರುತಿ ಪಾಟೀಲ್. ಈ ಬಾರಿ ಬಿಗ್ ಬಾಸ್ ಸೀಸನ್ 5 ನಲ್ಲಿ ಕಾಮನ್ ಮ್ಯಾನ್ಗಳದೇ ದರ್ಬಾರ್. ಹೌದು, ಬಿಗ್ ಬಾಸ್ ಕನ್ನಡ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ. ಈಗಾಗಲೇ 4 ಸೀಸನ್ ಮುಗಿಸಿರುವ ಬಿಗ್ ಬಾಸ್ ಕನ್ನಡ ಸೀಸನ್ 4 ಇದೀಗ 5ನೇ ಆವೃತ್ತಿಗೆ ಸಖತ್ ತಯಾರಿ ಮಾಡಿಕೊಳ್ತಾ ಇದೆ. ವಿಷಯ ಏನಪ್ಪಾ ಅಂದ್ರೆ, ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕೇವಲ ಸೆಲೆಬ್ರಿಟಿಗಳಿಗೆ ಮಾತ್ರ ಚಾನ್ಸ್ ಕೊಡ್ತಾರೆ. ಸಾಮಾನ್ಯ ಜನರಿಗೆ ಅವಕಾಶ ಇಲ್ಲ ಎನ್ನುವ ಆರೋಪ ಮೊದಲಿನಿಂದಲೂ ಕೇಳಿ ಬರ್ತಿತ್ತು. ಈ ಬಾರಿ ಕಾಮನ್ ಮ್ಯಾನ್ ಆಸೆ ನೆರವೇರಲಿದೆ. ಹೌದು, ಸಾಮಾನ್ಯ ಜನರಿಗೆ ಬಿಗ್ ಬಾಸ್ ನಲ್ಲಿ ಅವಕಾಶ ಕೊಡ್ತೀವಿ ಅಂತ ಹೇಳುತ್ತಿದ್ದ ಬಿಗ್ ಬಾಸ್ ಆಯೋಜಕರು 5ನೇ ಆವೃತ್ತಿಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳುವ ಸೂಚನೆ ಕೊಟ್ಟಿದ್ದಾರೆ. ಈ ಮೂಲಕ ಬಿಗ್ ಬಾಸ್ ಮನೆಗೆ ಹೋಗಬೇಕೆಂದು ಕಾಯುತ್ತಿದ್ದ ಸಾಮಾನ್ಯ ಜನರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಕೊನೆಗೂ ಬಿಗ್ ಬಾಸ್ ಕನ್ನಡ ಮನೆಗೆ ಕಾಮನ್ ಮ್ಯಾನ್ ಕಾಲಿಡುವ ಸಮಯ ಹತ್ರ ಬಂದಿದೆ. ಕಳೆದ 4 ಸೀಸನ್ನಿಂದಲೂ ಇಂತಹದೊಂದು ಆಸೆ ಅನೇಕರಿಗಿತ್ತು. ಅದು 5ನೇ ಆವೃತ್ತಿಯಲ್ಲಿ ನೆರವೇರುವ ಸಾಧ್ಯತೆ ಕಂಡು ಬರ್ತಾ ಇದೆ. ಕಲರ್ಸ್ ಕನ್ನಡ ವಾಹಿನಿಯ ಮೂಲಗಳಿಂದ ಹೊರಬಿದ್ದಿರುವ ಮಾಹಿತಿ ಪ್ರಕಾರ ಬಿಗ್ ಬಾಸ್ ಸೀಸನ್ 5 ನಲ್ಲಿ ಸಾಮಾನ್ಯ ಜನರು ಸ್ಪರ್ಧಿಗಳಾಗಿ ಮನೆಯೊಳಗೆ ಹೋಗುವ ಅವಕಾಶ ಪಡೆದಿದ್ದಾರಂತೆ. ಅಂದಹಾಗೆ ಈ ಸುದ್ದಿ ಇಷ್ಟೊಂದು ಕುತೂಹಲ ಮೂಡಿಸಲು ಕಾರಣ ಬಿಗ್ ಬಾಸ್ ಕನ್ನಡ ನಿರ್ದೇಶಕರಾದ ಪರಮೇಶ್ ಗುಂಡ್ಕಲ್ ಅವರು ಪೋಸ್ಟ್ ಮಾಡಿರುವ ಸ್ಟೇಟಸ್. ಸುದೀಪ್ ಮತ್ತು ಪರಮೇಶ್ವರ್ ಗುಂಡ್ಕಲ್ ಒಟ್ಟಿಗೆ ಇರುವ ಫೋಟೋ ಜೊತೆಗೆ ಬಿಗ್ ಬಾಸ್ ಹೌಸ್ ಆಫ್ ಕಾಮನ್ ಪೀಪಲ್ ವುಡ್ ದಟ್ ಇಂಟ್ರೆಸ್ಟ್ ಯು ಅಂದ್ರೆ ಸಾಮಾನ್ಯ ಜನರ ಬಿಗ್ ಬಾಸ್ ನಿಮಗೆ ಆಸಕ್ತಿ ಇದೆಯಾ ಎಂದು ಸ್ಟೇಟಸ್ ಹಾಕಿದ್ದಾರೆ. ಪರಮೇಶ್ವರ್ ಗುಂಡ್ಕಲ್ ಅವರು ಪೋಸ್ಟ್ ಮಾಡಿರುವ ಈ ಸ್ಟೇಟಸ್ಗೆ ಭರ್ಜರಿ ಪ್ರತಿಕ್ರಿಯೆ ಸಿಕ್ಕಿದ್ದು ತಾ ಮುಂದು ನಾ ಮುಂದೆ ಎಂದು ಜನರು ಮುಗಿಬೀಳ್ತಿದ್ದಾರೆ. ಒಂದು ಪಕ್ಷ ಇದು ನಿಜವೇ ಆದ್ರೆ ಎಷ್ಟು ಜನಸಾಮಾನ್ಯರು ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶ ಮಾಡಬಹುದು ಎಂಬ ಕುತೂಹಲ ಕೂಡ ಸಾಮಾನ್ಯರನ್ನ ಕಾಡುತ್ತೆ. ಬಿಗ್ ಬಾಸ್ ಕನ್ನಡ 4 ಕಾರ್ಯಕ್ರಮದಲ್ಲಿ ಪ್ರಥಮ್ ವಿನ್ನರ್ ಆಗಿ ಹೊರಹೊಮ್ಮಿದ್ರು. ಒಂದು ರೀತಿಯಲ್ಲಿ ನೋಡುವುದಾದ್ರೆ ಪ್ರಥಮ್ ಸಾಮಾನ್ಯ ವ್ಯಕ್ತಿಯಾಗಿ ಬಿಗ್ ಬಾಸ್ ಮನೆಗೆ ಹೋಗಿದ್ರು. ಹೀಗಾಗಿ ಈ ಬಾರಿಯೂ ಇದೇ ಯೋಚನೆಯಲ್ಲಿ ಸಾಮಾನ್ಯರಿಗೆ ಅವಕಾಶ ನೀಡಬಹುದು ಎನ್ನಲಾಗ್ತದೆ. ಇನ್ನೇನು ಈ ವರ್ಷಾಂತ್ಯದಲ್ಲಿ ಶುರುವಾಗುವ ಬಿಗ್ ಬಾಸ್ ಸೀಸನ್ 5 ಸ್ಪರ್ಧಿಗಳ ಆಯ್ಕೆ ಮಾಡಿಕೊಳ್ಳುವ ಪ್ರಕ್ರಿಯೆ ಶುರುವಾಗ್ತಿದೆ. ಹೀಗಾಗಿ ಈ ಬಾರಿ ಎಲ್ಲರೂ ಬಿಗ್ ಮನೆಯನ್ನ ಪ್ರವೇಶ ಮಾಡಬಹುದು ಎಂಬ ಕುತೂಹಲ ಹೆಚ್ಚಾಗ್ತಿದೆ. ಸೊ ಹಾಗಾದ್ರೆ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾರೆಲ್ಲ ಕಾಣಿಸ್ಕೊಳ್ತಾರೆ ಅನ್ನೋ ನೋಡೋ ಕುತೂಹಲ ನಿಮ್ಗಿದ್ರೆ ಮಿಸ್ ಮಾಡದೆ ನೋಡ್ತಾರೆ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.